ಹನುಮಾನ್ ಚಾಲಿಸಾ ಹಾಡು ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಗಡಿ ಮಾಲೀಕ ಮುಕೇಶ್ ಮೇಲೆ ಹಲ್ಲೆಯಾಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಮತ್ತಿಬ್ಬರ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆಯೇ ಮೂವರ ಬಂಧನ ಆಗಿತ್ತು. ಈ ಪ್ರಕರಣದಲ್ಲಿ ಮತ್ತೆ ಮೂವರು ತಲೆಮರೆಸಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ ಆಯಿತು. ಬಟ್ ಈಗ ಮತ್ತಿಬ್ಬರ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಜಾಹೀದ್ ಹಾಗೂ ತರುಣ್ ಬಂಧಿತ ಮತ್ತಿಬ್ಬರು. ಕಾಟನ್ ಪೇಟೆಯ ಸಿದ್ದಣ್ಣ ಗಲ್ಲಿಯಲ್ಲಿ ನಡೆದಂತಹ ಪ್ರಕರಣ. ಸ್ಥಳದಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು. ಸ್ಥಳದಲ್ಲಿ 15ಕ್ಕೂ ಹೆಚ್ಚು ಪೊಲೀಸರು ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಿದ್ದಾರೆ. ನಗರತ್ ಪೇಟೆಯಲ್ಲಿ ಮೊಬೈಲ್ ಶಾಪ್ ಮಾಲೀಕನ ಮೇಲೆ ಹಲ್ಲೆ ಮಾಡಿದ್ರು. ಯಾವ ವಿಚಾರಕ್ಕೆ ಅಂದ್ರೆ ಹನುಮಾನ್ ಚಾಲಿಸಾ ಹಾಡು ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಕಾಏಕಿ ಬಂದ್ರು ಹಲ್ಲೆ ಮಾಡಿದ್ದಾರೆ ಅಂತ ಅಂಗಡಿ ಮಾಲೀಕ ಮುಕೇಶ್ ಅವರು ಹೇಳಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ 5 ಬಂಧನ ಆಗಿದೆ. ನಿನ್ನೆ 3, ಇವತ್ತು ಮತ್ತಿಬ್ಬರ ಬಂಧನ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾತ್ರಿಯೇ ಇಬ್ಬರನ್ನ ಪತ್ತೆ ಮಾಡಿ ವಶಕ್ಕೆ ಪಡೆದುಕೊಂಡಿದ್ರು ಪೊಲೀಸರು. ಘಟನೆ ಸಂಬಂಧ ಇಬ್ಬರನ್ನ ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಹಲಸೂರು ಗೇಟ್ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದು ಒಂದು ಭಾಗ ಆದ್ರೆ ಮತ್ತೊಂದು ಭಾಗ ಸಿದ್ದಣ್ಣ ಗಲ್ಲಿಯಲ್ಲಿ ಈಗ ಹಿಂದೂ ಕಾರ್ಯಕರ್ತರು ಕೂಡ ಜಮಾವಣೆ ಆಗ್ತಿದ್ದಾರೆ. ನಿನ್ನೆಯೂ ಕೂಡ ಯಾವ ರೀತಿಯ ಪರಿಸ್ಥಿತಿ ಇತ್ತು ಅನ್ನೋದನ್ನ ಸ್ಥಳದಿಂದಲೇ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಇಂಚಿಂಚು ಮಾಹಿತಿನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡಿದ್ದಾರೆ. ಸ್ವತಃ ಸಂಸದ ತೇಜಸ್ವಿ ಸೂರ್ಯ ಅವರ ಆಗಮನ ಆಯಿತು ಸ್ಥಳಕ್ಕೆ. ಸಂಸದರ ಆಗಮನ ಆಯಿತು. ಹಿಂದೂ ಕಾರ್ಯಕರ್ತರೆಲ್ಲ ಜಮಾವಣೆಯಾದ್ರು. ನಂತರ ಅಲ್ಲಿ ಜೈ ಶ್ರೀರಾಮ್ ಘೋಷಣೆಗಳು ಕೂಡ ಕೂಗಿದ್ರು. ಇವತ್ತು ಕೂಡ ಅಂಥದ್ದೇ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಒಂದಷ್ಟು ಪ್ರಶ್ನೆಗಳಿರೋದು ಹನುಮಾನ್ ಚಾಲಿಸಾಗೆ ವಿರೋಧ ಯಾಕೆ ಅಂತ. ದೂರುದಾರ ಹೇಳಿದ್ದು 2 ಹೆಸರುಗಳು. ಅಂಗಡಿ ಮಾಲೀಕ ಮುಕೇಶ್ ಅವರು ಹೇಳೋ ಪ್ರಕಾರ 2-3 ಹೆಸರುಗಳು ನನಗೆ ಗೊತ್ತಿತ್ತು. ಕಾರಣ ಪಕ್ಕದ ಅಂಗಡಿ ಅವರೇ ಅಲ್ಲೇ ಓಡಾಡ್ತಾ ಇದ್ರು. ಹಾಗಾಗಿ ಅವರ ಪರಿಚಯ ಇತ್ತು. ಯಾರು ಹಲ್ಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇತ್ತು. ಅವ್ರ ಹೆಸರನ್ನ ಕೊಟ್ಟಿದ್ದೀನಿ ಅಂತ. ಆದ್ರೆ ಈ ಪ್ರಕರಣದಲ್ಲಿ ಇನ್ನುಳಿದ ಹೆಸರುಗಳು ಸೇರ್ಪಡೆಯಾಗಿದ್ದು ಹೇಗೆ? ಯಾರು ಸೇರ್ಪಡೆ ಮಾಡಿದ್ರು? ಹಲ್ಲೆಕೋರನ್ನ ಬಿಟ್ಟು ಅನ್ಯರ ಹೆಸರನ್ನ ಸೇರ್ಪಡೆ ಮಾಡಿದ್ದು ಯಾವ ಉದ್ದೇಶಕ್ಕೆ? ಪೊಲೀಸರ ಮೇಲೆ ದೂರುದಾರ ನೇರವಾಗಿ ಆರೋಪ ಮಾಡ್ತಿದ್ದಾರೆ. ತನ್ನ ಸ್ವಂತ ಉದ್ಯೋಗ ಮಾಡಿಕೊಂಡು ಬೇರೆ ಯಾರಿಗೂ ಕೂಡ ತೊಂದರೆ ಕೊಡದೇನೆ ತನ್ನ ನಂಬಿಕೆ ಪ್ರಕಾರ ತನ್ನ ಅಂಗಡಿನಲ್ಲಿ ಹನುಮಾನ್ ಚಾಲಿಸಾ ಹಾಕೊಂಡು ಕೇಳ್ತಾ ಇದ್ರೆ ಈ ಅಸಹನೆ ಅನ್ನೋದು ಈ ಮಟ್ಟಕ್ಕೆ ಹೋಗಬಾರ್ದು. ಒಂದು ಬಂದು ಅವ್ರಿಗೆ ಮಾಡಿರುವ ಹಲ್ಲೆ ತುಂಬ ಹೊಡೆದಿದ್ದಾರೆ ಅಂತ ಕೇಳಿಸ್ಕೊಳ್ತೆ. ಸೊ ಇದು ಒಟ್ಟಾರೆ ಸಮಾಜದ ಶಾಂತಿ ಕದಡುವ ಒಂದು ಪ್ರಯತ್ನ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಸ್ಪಾಟ್ ಇಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗೇಂದ್ರ ಬಾಬು, ಈ ಪ್ರಕರಣದಲ್ಲಿ ಇಲ್ಲಿ ತನಕ ಆಗಿರುವಂತಹ ಬೆಳವಣಿಗೆಗಳು ರಾಜಕೀಯ ಸ್ವರೂಪ ಪಡೆದುಕೊಂಡ ಬಳಿಕ ಅಲ್ಲಿ ಹಿಂದೂ ಕಾರ್ಯಕರ್ತರ ಜಮಾವಣೆ ಆಯಿತು. ಜೈ ಶ್ರೀರಾಮ್ ಘೋಷಣೆಗಳು ಕೂಡ ಮೊಳಗ್ತು. ಇವತ್ತು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ? ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗಿ. ಶ್ರುತಿ, ಈಗ ಆಲ್ರೆಡಿ ನೀವೇ ಮಾಹಿತಿ ಕೊಟ್ಟಂತೆ ಇಬ್ಬರ ಬಂಧನ ಆಗಿದೆ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 4ನೇ ಆರೋಪಿ ಹಾಗೂ 5ನೇ ಆರೋಪಿಯ ಬಂಧನ ಆಗಿದ್ದು ಅವರನ್ನು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಸ್ಥಳದಲ್ಲಿ ಈಗ ನಾವು ಗಮನಿಸ್ತಾ ಇದ್ದೀವಿ, ನಾನಾ ಭಾಗದಿಂದ ಇವತ್ತು ಹಿಂದೂ ಕಾರ್ಯಕರ್ತರು ಆಗಮಿಸಿ ಇಲ್ಲಿ ಅಂಗಡಿ ಮಾಲೀಕರಿಗೆ ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ರಾಜಾಜಿನಗರ ಶಾಸಕರಾಗಿರುವಂಥ ಸುರೇಶ್ ಅವರು ಕೂಡ ಇಲ್ಲಿ ಬಂದು ಮಾಲೀಕರ ಜೊತೆಯಲ್ಲಿ ಮಾತಾಡಿ ಒಂದಷ್ಟು ಅವರಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ. ನಾನೀಗ ಶಾಸಕರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸುರೇಶ್ ಸರ್, ಈಗ ನೋಡಿ, ಇಲ್ಲಿ ಹನುಮಾನ್ ಚಾಲಿಸಾ ಮಾಲೀಕರು ಹೇಳಿದರು, ಹನುಮಾನ್ ಚಾಲಿಸಾ ಭಜನೆ ಏನು ಹಾಡನ್ನು ಹಾಕಿದ್ರು ಸ್ಪೀಕರಲ್ಲಿ, ಪ್ರತಿನಿತ್ಯವೂ ಕೂಡ ಅವ್ರು ಹಾಕ್ತಾರೆ ಸಂಜೆ ಟೈಮಲ್ಲಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ. ಆ ಕಾರಣಕ್ಕೋಸ್ಕರ ಬಂದು ಹಲ್ಲೆ ಮಾಡಿದ್ದು ಅಂತೇಳಿ ಖುದ್ದು ಮಾಲೀಕರೇ ಆರೋಪವನ್ನು ಮಾಡಿದ್ದಾರೆ. ನೀವು ಕೂಡ ಇಲ್ಲಿಗೆ ಬಂದಿದ್ದೀರಿ, ಮಾಹಿತಿಯನ್ನು ಕಲೆ ಹಾಕಿದ್ದೀರಿ. ಏನು ಅನಿಸ್ತಾ ಇದೆ ನಿಮ್ಗೆ ಇಲ್ಲೆಲ್ಲ ನೋಡಿದಾಗ? ಇಷ್ಟೊತ್ತು ಅವರ ತಂದೆಯವರು ವಿಡಿಯೋ ತೋರಿಸಿದ್ರು ನನಗೆ, ಈ ಕ್ಲೋಸ್ ಸರ್ಕ್ಯೂಟ್ ಟಿವಿಯಿಂದ ಬಂದಿರೋ ಪೂರ್ತಿ ವಿಡಿಯೋನ. ಅದನ್ನು ಗಮನಿಸಿದಾಗ ಪ್ರಚೋದನೆ ಮಾಡಿ ಗಲಾಟೆ ಮಾಡಿರೋದು ಭಾಳ ಸ್ಪಷ್ಟ ಆಗುತ್ತೆ. ಅವ್ರ ಪಡ ಅವ್ರ ಅಂಗಡಿ ಒಳಗಡೆ ಕೂತ್ಕೊಂಡು ಈ ಅಂಗಡಿ ಪ್ರಾರಂಭ ಮಾಡಿ 1 ತಿಂಗಳಾಯ್ತಂತೆ ಸುಮಾರು.
ಅವ್ರ ನಂಬಿಕೆ. ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಪೂಜೆ ಮಾಡಿ ಹನುಮಾನ್ ಚಾಲೀಸ ಕೇಳೋದು ಅವ್ರ ನಂಬಿಕೆ, ಅವ್ರದ್ದೊಂದು ಬೆಳೆಸ್ಕೊಂಡು ಬಂದಿದ್ದಾರೆ. ಆ ಅಂಗಡಿಯವರು ದೂರು ಕೊಟ್ಟಿಲ್ಲ, ಈ ಅಂಗಡಿಯವರು ದೂರು ಕೊಟ್ಟಿಲ್ಲ, ಯಾರು ದೂರು ಕೊಟ್ಟಿಲ್ಲ. ಇವರು ಸೀದಾ ಬಂದು ಅವನ್ನ ಕೇಳ್ತಾ 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 ಹೇಳ್ಕೊಂಡಿರೋ ರೀತಿ ಇದೆಯಲ್ಲ, ಅದು ಸ್ಪಷ್ಟ ಆಗುತ್ತೆ ಇವ್ರದ್ದೊಂದು ಉದ್ದೇಶ ಆಯ್ತು ಅಂತ. ಮತ್ತು ಇದು ಒಂಥರ ಸರಣಿ ಘಟನೆಗಳ ಥರ ಬೆಂಗಳೂರಲ್ಲಿ ಆಗ್ತಾ ಇದೆ. ಒಬ್ಬ ಹುಡುಗನ್ನ 6 ಜನ ಎಳೆದು ಈ ಸಂದಿಲಿ ಹೇಳ್ಕೊಂಡೋಗಿ ಹೊಡೆಯೋದು, ಇದು ನಿಜವಲ್ಲೂ ಕೂಡ ಸಮಾಜ ಸಹಿಸಲಾರದ ಘಟನೆ ಇದು. ಆ್ಯಂಡ್ ಪೊಲೀಸವರು ಮತ್ತು ಸರ್ಕಾರ ಇದರಲ್ಲಿ ಬೇರೆ ಯಾವುದೂ ಕಾರಣಕ್ಕೆ ರಾಜಿ ಮಾಡ್ಕೊಳ್ಬಾರ್ದು. ಈ ಯಾರು ದುರುಳರಿದ್ದಾರೆ ಅವರೆಲ್ಲರೂ ಪ್ರತಿಯೊಬ್ಬರನ್ನು ಪತ್ತೆ ಹಚ್ಚಿ ಅವ್ರ ಬಗ್ಗೆ ಕ್ರಮ ತಗೊಂಡು ಒಂದು ಸಂದೇಶ ಕಳಿಸ್ಬೇಕಾಗಿದೆ. ಯಾಕಂದರೆ ಬೆಂಗಳೂರು ಇದು, ಎಲ್ಲರೂ ಕೂಡ ಒಟ್ಟಿಗೆ ಬದುಕಬೇಕು, ಅವರವರ ನಂಬಿಕೆ ಪ್ರಕಾರ ಬದುಕಬೇಕು. ಇಲ್ಲದೇ ಇದ್ದರೆ ಬೆಂಗಳೂರಿಗೆ ಆಗಲೇ ಬೇರೆ ಥರ ಕೇಂದ್ರ ಅಂತ ಏನು ಹೆಸರು ಬರ್ತಾ ಇದೆ, ಅದು ಇನ್ನಷ್ಟು ಹರಡುತ್ತದೆ. ಸೊ ಪೊಲೀಸವ್ರಿಗೆ ಇದೊಂದು ಲಿಟ್ಮಸ್ ಟೆಸ್ಟ್ ಇದು. ಇದರಲ್ಲಿ ಯಾವ ರೀತಿ ಕ್ರಮ ತಗೊಳ್ತಾರೆ ಅನ್ನೋದ್ರ ಮೇಲೆ ಈ ದುರುಳರಿಗೆ ಸಂದೇಶ ಹೋಗುತ್ತೆ. ಥ್ಯಾಂಕ್ ಯು. ಇದಾಗಿತ್ತು ಸುರೇಶ್ ಅವರ ಮಾತು. ಶ್ರುತಿ ನೋಡಿ, ಸ್ಥಳದಲ್ಲಿ ನಮ್ಮ ಕ್ಯಾಮ್ರಾಮನ್ ಮಹೇಶ್ಗೆ ತೋರಿಸೋದಕ್ಕೆ ಹೇಳ್ತೀನಿ. ಬೆಳಗ್ಗಿನಿಂದಲೂ ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾವಣೆಗೊಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಕೆಲ ಹಿಂದೂ ಕಾರ್ಯಕರ್ತರು ಕೂಡ ಇಲ್ಲಿ ಆಗಮಿಸಿ ಅವರಿಗೆ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಸ್ಥಳದಲ್ಲಿ ಪೊಲೀಸರನ್ನು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಲಾಗಿದೆ. ಶ್ರುತಿ, ಇವತ್ತು 12 ಗಂಟೆ ಸುಮಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಜರಂಗದಳ ಹಾಗೂ ಹಿಂದೂ ಕಾರ್ಯಕರ್ತರು ಆಗಮಿಸಿ ಇಲ್ಲಿ ಹನುಮಾನ್ ಚಾಲೀಸವನ್ನು ಪಠಣೆಯನ್ನು ಮಾಡುವ ಮೂಲಕ ಶಾಂತಿಯುತವಾಗಿ ಇಲ್ಲಿ ಮೆರವಣಿಗೆಯನ್ನು ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೇಳಬೇಕು ಅಂದರೆ ಸ್ಥಳದಲ್ಲಿ ನೋಡಿದ ದೃಶ್ಯಗಳು ಕೂಡ ಗಮನಿಸ್ತಾ ಇದ್ವಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಅಂತೇಳಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಒಬ್ಬೊಬ್ಬರಾಗಿ BJP ನಾಯಕರು ಕೂಡ ಆಗಮಿಸಿ ಅಂಗಡಿಯ ಮಾಲೀಕ ಏನು ಮುಖೇಶ್ ಇದ್ದ ಅವರ ತಂದೆಗೆ ಸಾಂತ್ವನ ಹೇಳುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ಶ್ರುತಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.